ಮಹಾಮಳೆಗೆ ಉತ್ತರ ಕರ್ನಾಟಕ ಭಾಗ ತತ್ತರಿಸಿ ಹೋಗಿದೆ. ಅದರಲ್ಲೂ ಕೂಡ ಬಾಗಲಕೋಟೆಯ ಬಹುತೇಕ ಗ್ರಾಮ, ದೇವಸ್ಥಾನ ಎಲ್ಲ ಜಲಾವೃತ ಆಗಿದೆ. ಕಾರಣ ಘಟಪ್ರಭಾ ನದಿಯ ಅಬ್ಬರ ಹೆಚ್ಚಳ ಆಗಿರೋದ್ರಿಂದ ಆ ನದಿ ನೀರು ಬಹುತೇಕ ಗ್ರಾಮಗಳಿಗೆ, ದೇವಸ್ಥಾನಗಳಿಗೆ ನುಗ್ಗಿರೋದ್ರಿಂದ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ಘಟಪ್ರಭಾ ಪ್ರವಾಹಕ್ಕೆ ಬಾಗಲಕೋಟೆ ಜನತೆ ಬೆಚ್ಚಿ ಬಿದ್ದಿದ್ದಾರೆ. ಮಾಚಕನೂರು ಗ್ರಾಮದ ದೇವಸ್ಥಾನ ಮುಳುಗಡೆಯಾಗಿದೆ. ಹೊಳೆ ಬಸವೇಶ್ವರ ದೇಗುಲದ ಗೋಪುರ ಮಾತ್ರ ಈಗ ಕಾಣೋದಕ್ಕೆ ಸಿಗ್ತಾ ಇದೆ. ಅಂದ್ರೆ ಗೋಪುರ ಮಾತ್ರ ಗೋಚರ ಆಗ್ತಾ ಇದೆ, ಉಳಿದ ಭಾಗ ನೀರಲ್ಲಿ ಜಲಾವೃತ. ಮಾಚಕನೂರು ಗ್ರಾಮದ ಅಂಗಡಿಗಳು, ಮನೆಗಳು, ಜಮೀನು ಎಲ್ಲವೂ ಕೂಡ ನೀರ್ಪಾಲಾಗಿದೆ. ಮಹಾಮಳೆಗೆ ಉತ್ತರ ತತ್ತರಿಸಿ ಹೋಗಿದೆ. ದೃಶ್ಯ ನಾವು ಗಮನಿಸಬಹುದು. ಬಾಗಲಕೋಟೆ ಜಿಲ್ಲೆಯ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ. ಈಗ ಮಳೆ ಕೂಡ ಪ್ರಾರಂಭ ಆಗಿದೆ. ಅದರ ಜೊತೆಗೆ ಮಹಾರಾಷ್ಟ್ರದ ಮಳೆಯ ಎಫೆಕ್ಟ್ ಬಾಗಲಕೋಟೆ ಜಿಲ್ಲೆ ತತ್ತರಿಸೋದಕ್ಕೆ ಕಾರಣ. ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಹೊಳೆ ಬಸವೇಶ್ವರ ದೇವಸ್ಥಾನ ಇದು. ಬರೀ ಗೋಪುರ ಮಾತ್ರ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ, ಉಳಿದ ಭಾಗ ಸಂಪೂರ್ಣ ಜಲಾವೃತ ಆಗಿದೆ. ಪ್ರತಿ ಬಾರಿ ಪ್ರವಾಹ ಬಂದಾಗಲೂ ಕೂಡ ಈ ಹೊಳೆ ಬಸವೇಶ್ವರ ದೇವಸ್ಥಾನ ಜಲಾವೃತ ಆಗುವುದು ಸರ್ವೇ ಸಾಮಾನ್ಯ ಅನ್ನುವಂಥ ಪರಿಸ್ಥಿತಿ. ಕಾರಣ ಅದು ನೆರೆಪೀಡಿತ ಪ್ರದೇಶ ಅಂತಲೇ ಕರೀತಾರೆ. ಹಾಗಾಗಿ ಅಲ್ಲಿದ್ದಂತಹ ಜನ ಪ್ರತಿ ಬಾರಿ ಮಳೆ ಬಂದಾಗ, ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಾ ಇದೆ ಅಂದಾಗ, ಘಟಪ್ರಭಾ ನದಿ ನೀರಿನ ಹರಿವು ಹೆಚ್ಚಳ ಆಗಿದೆ ಅಂದಾಗ ಅಲರ್ಟ್ ಆಗಿಬಿಡ್ತಾರೆ. ಜಿಲ್ಲಾಡಳಿತ ಕೂಡ ಅಲರ್ಟ್ ಮಾಡುತ್ತೆ ಅವರನ್ನ. ಕೆಲವೊಂದಷ್ಟು ಜನ ಸುರಕ್ಷಿತ ಸ್ಥಳಗಳಿಗೆ ಹೋಗ್ತಾರೆ, ಇನ್ನೊಂದಷ್ಟು ಜನ ನೋಡೋಣ ಇನ್ನೂ ನೀರಿನ ಪ್ರಮಾಣ ಕಡಿಮೆ ಇದೆ ಅಂತ ಅಲ್ಲೇ ವಾಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನೀರು ನುಗ್ಗಿ ಹಲವು ಮನೆಗಳು ಜಲಾವೃತ ಆಗಿದೆ. ಸದ್ಯ ದೃಶ್ಯ ನಾವು ಗಮನಿಸ್ತಾ ಇರೋದು ಜಮೀನುಗಳಿಗೆ ನೀರು ನುಗ್ಗಿರೋದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು, ದೂರವಾಣಿ ಸಂಪರ್ಕದಲ್ಲಿ. ಸಿದ್ದು, ಬಾಗಲಕೋಟೆಯಲ್ಲಿ ಅಷ್ಟಾಗಿ ಮಳೆ ಇಲ್ಲದಿದ್ರೂ ಕೂಡ ಮಹಾರಾಷ್ಟ್ರದ ಮಳೆ ಇಷ್ಟೆಲ್ಲ ಎಫೆಕ್ಟ್ ಮಾಡುತ್ತೆ ಬಾಗಲಕೋಟೆ ಜಿಲ್ಲೆಯಲ್ಲಿ. ಕಾರಣ ಘಟಪ್ರಭಾ ನದಿ. ಸದ್ಯ ಅಲ್ಲಿ ಪ್ರವಾಹದ ಪರಿಸ್ಥಿತಿ, ಜನರ ಪರದಾಟ ಹೇಗಿದೆ? ಶ್ರುತಿ, ಈಗಾಗಲೇ ಏನು ಒಂದು ಮಹಾರಾಷ್ಟ್ರದಲ್ಲಿ ಏನು ಬಿಟ್ಟು ಬಿಡದೆ ಮಳೆ ಆಗುತ್ತಿರೋದ್ರಿಂದ ಸಾಕಷ್ಟು ಒಂದು ಬಾಗಲಕೋಟೆ ಜಿಲ್ಲೆಗೂ ಕೂಡ ಒಂದು ನೆರೆ ಹಾವಳಿ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಏನು ಈಗಾಗಲೇ ಘಟಪ್ರಭಾ ಮತ್ತು ಕೃಷ್ಣ ನದಿಯು ಕೂಡ ಅಬ್ಬರದಿಂದ ಹರಿಯುತ್ತಿರತಕ್ಕಂತ ಸಾಕಷ್ಟು ಹೊಲಗಳಿಗಾಗಿರ್ಬೋದು, ಊರುಗಳಿಗಾಗಿರ್ಬೋದು ಒಂದು ನೀರು ನುಗ್ಗಿ ಸಾಕಷ್ಟು ಮನೆಗಳಿಗೂ ಕೂಡ ನೀರು ತುಂಬಿ ಅಲ್ಲಿದ್ದಂತ ಜನರು ಕೂಡ ಒಂದು ಗಂಜಿ ಕೇಂದ್ರ ಸೇರ್ಕೊಳ್ಳುವಂತ ಪರಿಸ್ಥಿತಿ ಬಾಗಲಕೋಟೆಯ ಸಾಕಷ್ಟು ಒಂದು ಹಳ್ಳಿಗಳಲ್ಲಿ ಕೂಡ ಅಂತ ವಾತಾವರಣ ಇದೆ. ಜೊತೆಗೆ ಏನಂತಂದ್ರೆ ಈಗೇನು ಘಟಪ್ರಭಾ ದಡದಲ್ಲಿ ಇರ್ತಕ್ಕಂತ ಸಾಕಷ್ಟು ಜಮೀನುಗಳು ಅಂದ್ರೆ 14,000ದಿಂದ 15,000 ಹೆಕ್ಟೇರ್ ಭೂಮಿಯು ಕೂಡ ಈಗಾಗಲೇ ಪೂರ್ತಿಯಾಗಿ ಜಲಾವೃತವಾದಂತಹ ಘಟನೆ ಕೂಡ ನಡೆದಿದೆ. ಓಕೆ ಸಿದ್ದು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನಮ್ಮ ಪ್ರತಿನಿಧಿ ಸಿದ್ದು ಅಲ್ಲಿನ ಪ್ರವಾಹದ ಪರಿಸ್ಥಿತಿಯ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಸುರಿಯುತ್ತಿರತಕ್ಕಂಥ ಮಳೆಯಿಂದಾಗಿ ಏನು ಕರ್ನಾಟಕದಲ್ಲಿ ಹರಿತಕ್ಕಂಥ ಈ ಘಟಪ್ರಭಾ ನದಿಯು ಕೂಡ ಇವತ್ತಿನ ದಿವಸ ಅಬ್ಬರದಿಂದ ಬೊಬ್ಬರಿಯುವಂಥ ಪರಿಸ್ಥಿತಿಯಲ್ಲಿದೆ. ನಾವೀಗ ನೋಡ್ತಾ ಇರ್ಬೋದು, ಮುಧೋಳ ತಾಲೂಕಿನಲ್ಲಿರ್ತಕ್ಕಂಥ ಏನು ಒಂದು ಮಾಚಕನೂರು ಗ್ರಾಮಕ್ಕೆ ನಾವೀಗ ಬಂದಿದ್ದೀವಿ. ಮಾಚಕನೂರು ಗ್ರಾಮದಲ್ಲಿರ್ತಕ್ಕಂಥ ಏನು ಹೊಳೆ ಬಸವೇಶ್ವರ ಒಂದು ದೇವಸ್ಥಾನ ಇದೆ. ಇದು ಭಾಳ ಐತಿಹಾಸಿಕ ದೇವಸ್ಥಾನವಾಗಿದ್ದು ಇದಕ್ಕೆ ಒಂದು ಚಾಲುಕ್ಯರು ಒಂದು ನಿರ್ಮಿಸಿದಂಥ ದೇವಸ್ಥಾನ ಅಂತಲೇ ಹೇಳ್ತಾರೆ. ಹಾಗಾಗಿ ಇಲ್ಲಿ ಏನು ಸುತ್ತಮುತ್ತಲಿನ ಹಳ್ಳಿಗಳಿಂದಲೂ ಕೂಡ ಬಹಳ ಭಕ್ತಿಗೆ ಪಾತ್ರವಾದಂಥ ಈ ಹೊಳೆ ಬಸವೇಶ್ವರ ದೇವಸ್ಥಾನಕ್ಕೆ ಈಗಾಗಲೇ ಜಲ ದಿಗ್ಬಂಧನವಾಗಿದ್ದು ನಾವೀಗ ನೋಡ್ತಾ ಇದ್ದೀವಿ ದೇವಸ್ಥಾನದ ದೃಶ್ಯ ಎಲ್ಲಿಗಿದೆ ಅಂತಂದರೆ ಇನ್ನೇನು 4-5 ಅಡಿಯಷ್ಟು ಮಾತ್ರ ಆ ಗೋಪುರಕ್ಕೆ ಬರಬೇಕಾದಂಥ ನೀರು ಗೋಪುರಕ್ಕೆ ಬರ್ತಕ್ಕಂಥ ಒಂದು ಸನ್ನಿವೇಶವು ಕಾಣ್ತಾ ಇದೆ. ಜೊತೆಗೆ ಏನಂತಂದರೆ ಆ ಪಕ್ಕದಲ್ಲಿ ಇರ್ತಕ್ಕಂಥ ಸಾಕಷ್ಟು ಒಂದು ಅಂಗಡಿ ಮುಂಗಟ್ಟುಗಳು ಕೂಡ ಆ ದೇವಸ್ಥಾನದ ಪೂಜಾ ಸಾಮಗ್ರಿಗಳನ್ನು ಮಾರ್ತಕ್ಕಂಥ ಕುಟುಂಬಗಳ ಅಂಗಡಿಗಳು ಕೂಡ ಅಲ್ಲೇ ಇವೆ. ಅವೆಲ್ಲ ಸಂಪೂರ್ಣವಾಗಿ ಈಗಾಗಲೇ ಮುಳುಗಿ ಹೋಗಿವೆ. ತದನಂತರ ಏನಂತಂದರೆ ಆ ಆಲದ ಮರದ ಪಕ್ಕದಲ್ಲಿರ್ತಕ್ಕಂಥ ಸಾಕಷ್ಟು ಒಂದು ಮನೆಗಳಿಗೂ ಕೂಡ ಈ ನೀರು ನುಗ್ಗಿ ಅಲ್ಲಿದ್ದಂಥವ್ರಿಗೂ ಕೂಡ ಏನು ಈಗಾಗಲೇ ಗಂಜಿ ಕೇಂದ್ರಕ್ಕೆ ಕಳಿಸುವಂಥ ಕಾರ್ಯ ಆಗಿದೆ. ಜೊತೆಗೆ ಏನಂತಂದರೆ ಒಟ್ಟಾರೆಯಾಗಿ ಈ ಒಂದು ನದಿ ಏನು ಮಾಚಕನೂರು ಮತ್ತು ಚಿಕ್ಕೂರು ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ಪೂರ್ತಿಯಾಗಿ ಬ್ರಿಡ್ಜೇ ಕಾಣ್ತಾ ಇಲ್ಲ. ಹಾಗಾಗಿ ಅದು ಕೂಡ ಮುಳುಗುವಂಥ ಸನ್ನಿವೇಶದಲ್ಲಿದ್ದು ಅದು ಕೂಡ ಮುಳುಗಿ ಹೋಗಿದೆ. ಇದಕ್ಕೇನು ಶಾಶ್ವತ ಪರಿಹಾರ ನೀಡಬೇಕಂತ ಸಾಕಷ್ಟು ದಿನಗಳಿಂದ ಒಂದು ಹೋರಾಟ ಮಾಡತಕ್ಕಂಥ ಈ ಒಂದು ಗ್ರಾಮಸ್ಥರು ಕೂಡ ಇಲ್ಲಿವರೆಗೂ ಯಾವುದೇ ಹೋರಾಟಕ್ಕೆ ಫಲ ಸಿಕ್ಕಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಇದು ಬಾಗಲಕೋಟೆಯ ಪರಿಸ್ಥಿತಿ. ಆದರೆ ಇನ್ನು ಚಿಕ್ಕಮಗಳೂರಲ್ಲೂ ಕೂಡ ಹೆಚ್ಚಾಗಿ ಮಳೆ ಆಗ್ತಾ ಇರುವ ಪ್ರಮಾಣ, ತುಂಗಭದ್ರೆ ನದಿ ಕೂಡ ತುಂಬಿ ಹರಿತಾ ಇದೆ. ಹಾಗಾಗಿ ಹಲವು ಜಮೀನುಗಳು ಜಲಾವೃತವಾಗಿದೆ ಚಿಕ್ಕಮಗಳೂರಲ್ಲಿ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಹೊಲ, ಗದ್ದೆ, ತೋಟ ಎಲ್ಲ ಕೂಡ ಜಲಾವೃತ. ತುಂಗೆ ಅಬ್ಬರದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಶೃಂಗೇರಿ ದೇಗುಲದ ಪಾರ್ಕಿಂಗ್ ಲಾಟ್ ಕೂಡ ಜಲಾವೃತ. ಕಪ್ಪೆ ಶಂಕರ ನಾರಾಯಣ ಸಂಧ್ಯಾ ವಂದನೆ ಮಂಟಪ ಎಲ್ಲವೂ ಕೂಡ ನೀರ್ಪಾಲಾಗಿದೆ. ಅಂದ್ರೆ ಬಹುತೇಕ ಎಲ್ಲವೂ ಕೂಡ ಮುಳುಗಡೆಯಾಗಿದೆ.
ಜಮೀನುಗಳಿಗೆ ನೀರು ನುಗ್ಗಿದೆ ನೋಡಿ. ಪಾಪ ರೈತರು ಕಂಗಾಲಾಗಿದ್ದಾರೆ. ದೃಶ್ಯ ನೋಡ್ತಾ ಇರೋದು ಡ್ರೋನ್ ಕಣ್ಣಲ್ಲಿ ಸೆರೆಯಾಗಿರುವ ದೃಶ್ಯ. ವೆಲ್ಕಮ್ ಬ್ಯಾಕ್. ಕೇರಳದ ವಯನಾಡಿನಲ್ಲಿ 3ನೇ ದಿನದ ರಕ್ಷಣಾ ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ. ಸದ್ಯ ಆರ್ಮಿಯಿಂದ ತ್ವರಿತಗತಿಯಲ್ಲಿ ಕಾರ್ಯಾಚರಣೆ ಸ್ಥಳದಲ್ಲಾಗ್ತಾ ಇದೆ. ವಯನಾಡಿನಲ್ಲಿ ರಕ್ಷಣಾ ಕಾರ್ಯಕ್ಕೆ ಹರಸಾಹಸ. ಸಂತ್ರಸ್ತರ ರಕ್ಷಣೆಗಾಗಿ ಸೇನಾ ಸಿಬ್ಬಂದಿ ಹರಸಾಹಸ ಪಡ್ತಿದ್ದಾರೆ. ಅವಶೇಷದಡಿ ಮೃತದೇಹ ಹುಡುಕ್ತಿದ್ದಾರೆ ಸಿಬ್ಬಂದಿ. ದುರಂತ ಸ್ಥಳದಲ್ಲಿ ಸೇತುವೆ ನಿರ್ಮಾಣವು ಕಷ್ಟಕರ. ರಿಪಬ್ಲಿಕನ್ ಜೊತೆ ಸೇನಾ ಅಧಿಕಾರಿ ಮಾತನಾಡಿದ್ದಾರೆ.